ಶಂಕರವಾಹಿನಿ ಮೂಲಕವಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಸಹಸ್ರನಾಮ ಜಪ ಮಾಡೋದರಿಂದ ಸರ್ವ ವಿಧವಾದ ಸೌಭಾಗ್ಯಗಳು ನಮಗೆ ಏರ್ಪಡುತ್ತೆ. ಒಂದೊಂದು ಶ್ರೀನಾಮಕ್ಕೂ ಹಲವಾರು ವಿಧವಾದ ಅರ್ಥ ವಿಶೇಷಗಳನ್ನು ನಮ್ಮ ಪೂರ್ವಾಚಾರ್ಯರು ತೋರಿಸಿದ್ದಾರೆ. ಎಲ್ಲ ಅರ್ಥಗಳನ್ನು ನಾವು ತಿಳ್ಕೊಳ್ಳೋದಕ್ಕಾಗದೇ ಇದ್ದರೂ ಯಾವುದಾದ್ರೂ ಒಂದು ಅರ್ಥವನ್ನು ತಿಳ್ಕೊಂಡು ನಾವು ಸಹಸ್ರನಾಮವನ್ನು ಜಪ ಮಾಡಿದ್ರೆ ನಮಗೆ ಅನಂತ ಕೋಟಿ ಫಲಗಳು ನಮಗೆ ಸಿಗತ್ತೆ. ಆ ಒಂದು ನಿಟ್ಟಿನಲ್ಲಿ ವಿಶ್ವಂ ಎಂದು ಕರೆಯಲ್ಪಡುವಂತಹ ಪರಮಾತ್ಮನ ಗುಣಾತಿಶಯವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದಾಯಿತು. ವಿಷ್ಣು ಶಬ್ದಕ್ಕೂ ಕೂಡ ನಾವು ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಈಗ ವಷಟ್ಕಾರಃ ಎಂಬ ಶಬ್ದಕ್ಕೆ ಏನು ಅರ್ಥ ಎಂಬುದನ್ನು ನಾವು ನೋಡೋಣ. ಸಹಸ್ರನಾಮಕ್ಕೆ ಪರಾಶರ ಭಟ್ಟರು ಭಾಷ್ಯ ಮಾಡಿದ್ದಾರೆ. ಅವರ ಭಾಷ್ಯಕ್ಕೆ ಭಗವದ್ಗುಣ ದರ್ಪಣ ಎಂದು ಹೆಸರು. ಭಗವಂತನ ಗುಣಸೂಚಕವಾಗಿದೆ ಒಂದೊಂದು ಶ್ರೀನಾಮಗಳು. ಭಗವಂತನ ಕಲ್ಯಾಣ ಗುಣಗಳನ್ನು ತೋರಿಸುವಂತಿದೆ, ಕಲ್ಯಾಣ ಗುಣಗಳನ್ನು ಸೂಚನೆ ಮಾಡುವಂತೆ ಶ್ರೀನಾಮಗಳಿದೆ. ಕಲ್ಯಾಣ ಗುಣಗಳು ಅಂದರೆ ಏನು? ಭಗವಂತ ಸರ್ವವ್ಯಾಪಕ, ಅದು ವಿಷ್ಣು ಶಬ್ದದಿಂದ ನಾವು ತಿಳ್ಕೊಳ್ಬೋದು. ಭಗವಂತನೇ ಪರಿಪೂರ್ಣನು, ಅದು ವಿಶ್ವ ಶಬ್ದದಿಂದ ನಾವು ತಿಳ್ಕೊಳ್ಬೋದು. ವಷಟ್ಕಾರ ಎಂಬ ಶಬ್ದದಿಂದ ನಾವೇನು ತಿಳ್ಕೊಳ್ಬಹುದು? ಭಗವಂತನ ಯಾವ ಗುಣ ಈ ವಷಟ್ಕಾರ ಎಂಬ ಶಬ್ದದಲ್ಲಿದೆ ಎಂದು ಕೇಳಿದರೆ, ಸ್ವೇಚ್ಛೆಯ ಯೋ ವಶೇ ಸರ್ವಂ ವಷಟ್ಕಾರ ಕರೋತಿ ಸಹ ಎಂದು ಪರಾಶರ ಭಟ್ಟರು ವಷಟ್ಕಾರ ಶಬ್ದಕ್ಕೆ ನಿರ್ವಚನವನ್ನು ಅಂದರೆ ವಿವರಣೆಯನ್ನು ತೋರಿಸ್ತಾರೆ. ಸ್ವೇಚ್ಛೆಯ ಯೋ ವಶೇ ಸರ್ವಂ, ಎಲ್ಲರನ್ನು ವಶೀಕರಣ ಮಾಡುವಂತಹ ಪರಮಾತ್ಮನು. ಸ್ವೇಚ್ಛೆಯ ತನ್ನ ಇಚ್ಛೆಯಂತೆ ಸಕಲ ಜೀವಕೋಟಿಗಳನ್ನು ಯಾವ ಪರಮಾತ್ಮನು ವಶೀಕರಿಸುತ್ತಾನೋ ಅವನನ್ನು ವಷಟ್ಕಾರ ಎಂದು ಕರೆಯುತ್ತಾರೆ. ವಷಟ್ಕಾರ ಅಂದರೆ ಎಲ್ಲರನ್ನು ಆಕರ್ಷಣೆ ಮಾಡುವವನು, ಎಲ್ಲರ ಮನಸ್ಸನ್ನು ಹರಿಸುವವನು, ಎಲ್ಲರ ಮನಸ್ಸನ್ನು ಕಿಡ್ನ್ಯಾಪ್ ಮಾಡುವವನು ಅಂತ ಅರ್ಥ. ಎಲ್ಲರ ಮನಸ್ಸನ್ನು, ಮನೋಹಾರಿಯಾದ ಸ್ವರೂಪ, ಮನಸ್ಸನ್ನು, ಕಣ್ಣನ್ನು, ಚಿತ್ತವನ್ನು, ಬುದ್ಧಿಯನ್ನು ಎಲ್ಲವನ್ನು ಅಪಹರಿಸುವಂತಹ ಪರಮಾತ್ಮನನ್ನು ವಷಟ್ಕಾರ, ಎಲ್ಲರನ್ನು ವಶೀಕರಣ ಮಾಡುವಂತಹ ಸ್ವರೂಪ ಅವನ ದಿವ್ಯಮಂಗಳ ವಿಗ್ರಹ. ಸೂರ್ಯಸ್ಪರ್ಧಿ ಕಿರೀಟಂ ಊರ್ಧ್ವತಿಲಕ ಪ್ರೋದ್ಭಾಸಿ ಫಾಲಾಂತರಂ ಎಂದು ಹಲವಾರು ಜನ ಮಹಾತ್ಮರು ನಾರಾಯಣೀಯಂ ಎಂಬ ಗ್ರಂಥದಲ್ಲಿ ಪರಾಶರ ಭಟ್ಟತ್ರಿ ಸ್ವಾಮಿಗಳು ಅಪ್ಪಣೆ ಕೊಡಿಸ್ತಾರೆ. ಅಂತಹ ಅದ್ಭುತವಾದ ಸ್ವರೂಪ ಕೃಷ್ಣನದ್ದು. ಅವನ ಅಡಿಯಿಂದ ಮುಡಿಯ ಪರ್ಯಂತ ಕೋಮಳವಾದ ಶರೀರ, ಅದ್ಭುತವಾದ ತೇಜಸ್ವಿಯಾದ ದಿವ್ಯಮಂಗಳ ವಿಗ್ರಹ ಸ್ವರೂಪನಾದ ಪರಮಾತ್ಮ ಎಂದರೆ ಎಲ್ಲರಿಗೂ ಒಂದು ಆಕರ್ಷಣೆ ಇರುತ್ತೆ. ಕೃಷ್ಣನ ನೋಡಿದ ತಕ್ಷಣ ಅವನನ್ನು ಮುದ್ದಾಡಬೇಕು ಅನ್ನೋ ಆಸೆ ನಮಗೆ ಬರೋದಿಲ್ವ? ದೇವಸ್ಥಾನದಲ್ಲಿ ಅದ್ಭುತವಾದ ಅಲಂಕಾರ ಮಾಡಿರ್ತಾರೆ ಕೃಷ್ಣನಿಗೆ, ನೋಡಿದ ತಕ್ಷಣ ಕಣ್ಣು ತುಂಬಿಸ್ಕೊಳ್ಬೇಕು. ಎಷ್ಟೋ ಜನ ತಿರುಪತಿ ಶ್ರೀನಿವಾಸನ ನೋಡೋದಕ್ಕೆ ಹೋಗ್ತಾರೆ. ಅವರು ಕಿಸೆಯಲ್ಲಿ ಅವರೆಲ್ಲ ಚೆನ್ನಾಗಿ ಇದನ್ನು ಬೇಡ್ಕೋಬೇಕು, ಅದನ್ನು ಬೇಡ್ಕೊಳ್ಬೇಕು ಅಂತ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ನಮಗೆ ಆಯುಸ್ ಬೇಕು, ಆರೋಗ್ಯ ಬೇಕು, ನಮಗೆ ಇಂಕ್ರಿಮೆಂಟ್ ಬೇಕು, ನಮಗೆ ಪ್ರಮೋಷನ್ ಬೇಕು, ಎಲ್ಲ ಅವರವ್ರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಕೇಳಿಬಿಡಬೇಕು ದೇವ್ರ ಹತ್ರ ಅಂತ ಅವಸರದಲ್ಲಿ ಹೋಗ್ತಾರೆ. ಅವಸರವಾಗಿ ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಬೇಕು ಅನ್ನೋಷ್ಟರಲ್ಲಿ ಜರಗಂಡಿ ಆಗಿಬಿಡತ್ತೆ. ನೋಡಿ, ಒಂದು ಸೆಕೆಂಡ್ ದೇವರನ್ನು ನೋಡ್ತಾರೆ, ನೋಡಿದ ತಕ್ಷಣ ಅವ್ರು ಏನು ಕೇಳಬೇಕು ಅಂತ ಅಂದ್ಕೊಂಡಿದ್ರು ಅದನ್ನೆಲ್ಲ ಮರ್ತೋಗ್ತಾರೆ. ದೇವರನ್ನು ನೋಡಿದ ತಕ್ಷಣ ಅವರೆಲ್ಲ ಮನಸ್ಸೋತು, ಮನಸ್ಸಿನಲ್ಲಿ ಏನೋ ಒಂದು ಅಲಾದಿಯಾದ ಒಂದು ಭಾವ ಏರ್ಪಡತ್ತೆ. ದೇವರನ್ನು ನೋಡಿದ ತಕ್ಷಣ ಕೈ ಮುಗಿದು ನಮಸ್ಕಾರ ಮಾಡಿ ತೃಪ್ತ ಭಾವ ಬಂದ್ಬಿಡತ್ತೆ ಹೊರತು ಇದಿಷ್ಟು ಸಾಕು ಅಂತ ಅನ್ನಿಸ್ಬಿಡತ್ತೆ ಹೊರತು ಇದನ್ನು ಕೇಳಬೇಕು ಅದನ್ನು ಕೇಳಬೇಕು ಅಂತ ನಮಗೆ ಅನಿಸೋದೇ ಇಲ್ಲ. ಒಂದು ಕ್ಷಣ ಪರಮಾತ್ಮನ ದರ್ಶನ ಮಾಡಿದ್ರೂ ಹೊರಗಡೆ ಬರಬೇಕಾದ್ರೆ ಕ್ಯೂನಲ್ಲಿ ಒಂದು ತೃಪ್ತ ಭಾವ ಇರುತ್ತೆ, ಮನಸ್ಸಿನಲ್ಲಿ ಒಂದು ತೃಪ್ತಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ. ಫಾರ್ 1 ಸೆಕೆಂಡ್, ನೀವು 1 ಸೆಕೆಂಡ್ ಬೇರೆ ಸ್ಟ್ಯಾಚ್ಯೂನ ನೋಡಿದ್ರೆ ಅದು ಬರೋದಿಲ್ಲ. ನಾವು ಬೇರೆ ಭಕ್ತಿಭಾವವಿಲ್ಲದೆ ಯಾವುದೋ ವಿನೋದಕ್ಕೋಸ್ಕರ ಯಾವುದಾದ್ರೂ ಒಂದು ಸ್ಟ್ಯಾಚ್ಯೂ ನೋಡಿದ್ರೆ ಆ ಭಾವ ಬರೋದಿಲ್ಲ, ತೃಪ್ತ ಭಾವ ಅನಿಸೋದ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಆದರೆ ಭಕ್ತಿಭಾವದಿಂದ ಪರಮಾತ್ಮನನ್ನು ದರ್ಶನ ಮಾಡಿದ್ರೆ ನಮಗೆ ಏನೋ ಒಂದು ರೀತಿಯಾದ ಒಂದು ತೃಪ್ತ ಮನೋಭಾವನೆ ಏರ್ಪಡತ್ತೆ. ಅಂತಹ ಭಾವನೆಯನ್ನು ಉತ್ಪತ್ತಿ ಮಾಡುವಂಥವನು, ಎಲ್ಲರನ್ನೂ ವಶೀಕರಿಸುವವನು, ಎಲ್ಲರನ್ನೂ ಆಕರ್ಷಿಸುವವನು ಆದ ಪರಮಾತ್ಮನನ್ನು ವಷಟ್ಕಾರ ಎಂದು ಪೂರ್ವಾಚಾರ್ಯರು ಕೊಂಡಾಡ್ತಾರೆ. ಈ ಒಂದು ಶ್ರೀನಾಮದ ಅರ್ಥವನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಕಥೆಯನ್ನು ಅನುಸಂಧಾನ ಮಾಡೋಣ. ಇದು ದ್ವಾಪರ ಯುಗಕ್ಕೆ ಸಂಬಂಧಿಸಿದ್ದು. ಶ್ರೀಕೃಷ್ಣನ ಚರಿತ್ರೆಯೇ. ಪಾಂಡವದೂತನಾದಿ ಕೌರವನ ಆಸ್ಥಾನಕ್ಕೆ ಹೊರಟವನು ಕೃಷ್ಣ ಪರಮಾತ್ಮ. ನಿಮಗೆಲ್ಲ ಗೊತ್ತೇ ಇದೆ, ಮಹಾಭಾರತದ ಚರಿತ್ರೆಯಲ್ಲಿ ಕೌರವರಿಗೂ ಪಾಂಡವರಿಗೂ ಘೋರವಾದ ಕದನ ಏರ್ಪಡುತ್ತೆ. ಪಾಂಡವರ ಪಕ್ಷಪಾತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ನೆಲೆಸಿದ್ದಾನೆ. ಇದೇನು ಸ್ವಾಮಿ, ಭಗವಂತ ಪಕ್ಷಪಾತಿಯಾಗಿರ್ತಾನೆ, ಅವನು ಎಲ್ಲರಿಗೂ ಸಮಾನನಾಗಿರಬೇಕಲ್ಲ. ದುರ್ಯೋಧನನಿಗೂ ಕೃಷ್ಣನೇ, ಪಾಂಡವರಿಗೂ ಕೃಷ್ಣನೇ, ದುಷ್ಟನಾಗಿದ್ದರೇನು ಶಿಷ್ಟನಾಗಿದ್ದರೇನು ಎಲ್ಲರಿಗೂ ಪರಮಾತ್ಮ ಒಬ್ಬನೇ ತಾನೆ. ಆದರೆ ಅವನು ಪಕ್ಷಪಾತ ವಹಿಸ್ತಾನ ಅಂತ ಕೇಳಿದರೆ ಹೌದು. ಯಾರು ಭಕ್ತರಾಗಿದ್ದಾರೋ, ಯಾರು ಶರಣಾಗತಿ ಮಾಡಿರ್ತಾರೋ, ಯಾರಲ್ಲಿ ಸದ್ಗುಣಗಳಿರುತ್ತೋ ಅವರಿಗೆ ಪಕ್ಷಪಾತಿಯಾಗಿ ಪರಮಾತ್ಮ ಇರುತ್ತಾನೆ ಎಂಬುದನ್ನು ಕೃಷ್ಣಾವತಾರದಲ್ಲಿ ತೋರಿಸ್ತಾನೆ. ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದ.
ದುರ್ಯೋಧನನಿಗೂ ಅರ್ಜುನನಿಗೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ದುರ್ಯೋಧನ ಕೃಷ್ಣ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಸೇನೆಯನ್ನು ಕೊಡು ಅಂತ ಕೇಳ್ತಾನೆ. ಅರ್ಜುನ ಪ್ರಾರ್ಥನೆ ಮಾಡಬೇಕಾದ್ರೆ ನೀನೊಬ್ಬನಿದ್ದರೆ ಸಾಕು ಅಂತ ಕೇಳ್ಕೊಳ್ತಾನೆ. ನೋಡಿ, ಭಕ್ತನಿಗೂ ಅಭಕ್ತನಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ನನಗಿದು ಬೇಕು ಅದು ಬೇಕು ಅಂತ ದೇವರನ್ನು ಯೂಟಿಲೈಸ್ ಮಾಡೋನು, ದೇವರನ್ನು ಯೂಸ್ ಮಾಡೋನು ನಾಸ್ತಿಕನು ಅಂತ ಹೇಳಬೇಕು. ಅವನು ಅಭಕ್ತನು. ಭಕ್ತ ಯಾರು ಅಂತ ಕೇಳಿದರೆ, ನನಗೇನು ಬೇಡ ಸ್ವಾಮಿ, ನೀನೇ ಬೇಕು, ನೀನೊಬ್ಬನಿದ್ದರೆ ಸಾಕು ಅಂತ ಯಾರು ಪ್ರಾರ್ಥನೆ ಮಾಡ್ತಾನೋ ಅವನೇ ಭಕ್ತ. ಅವನ ಪಕ್ಷಪಾತಿಯಾಗೇ ಪರಮಾತ್ಮ ಇರ್ತಾನೆ. ಪಾಂಡವರ ಪಕ್ಷಪಾತಿಯಾಗಿದ್ದು ಕೌರವರ ಆಸ್ಥಾನಕ್ಕೆ ದೂತನಾಗಿ ಹೊರಟನು. ಭೀಮದೂತನಾಗಿ ಶ್ರೀಕೃಷ್ಣ ಪರಮಾತ್ಮನು ಕೌರವ ಆಸ್ಥಾನಕ್ಕೆ ಹೊರಡಬೇಕಾದ್ರೆ ಅವನು ಹೊರಡೋ ದಿನ, ಅದರ ಹಿಂದಿನ ದಿನ ಎಲ್ಲ ಕೌರವರ ಸಭೆಯನ್ನು ಸೇರಿಸ್ತಾನೆ. ಯಾರು? ದುರ್ಯೋಧನ. ಆ ಸಭೆಯಲ್ಲಿ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಎಲ್ಲ ಕೌರವ ಕುಲ ಬಾಂಧವರೆಲ್ಲ ಸೇರಿರ್ತಾರೆ. ದುರ್ಯೋಧನ ಸಿಂಹಾಸನದ ಮೇಲೆ ಕೂತು ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಭೀಷ್ಮರನ್ನು ನೋಡಿ ಹೇಳ್ತಾನೆ ದುರ್ಯೋಧನ, ನಾಳೆ ಕೃಷ್ಣ ಬರುತ್ತಾನೆ ನಮ್ಮ ಸಭೆಗೆ. ಅವನು ಬಂದಾಗ ಯಾರು ಎದ್ದು ನಿಂತು ಗೌರವವನ್ನು ತೋರಿಸಬಾರದು, ಗೌರವ ಕೊಡಬಾರದು. ಅವನು ಸಾಮಾನ್ಯ ಕಶ್ಚಿತ್ ಯಾದವನಾಗಿದ್ದಾನೆ, ಅವನು ಗೋಪಾಲಕನಾಗಿದ್ದಾನೆ, ನಾವೆಲ್ಲ ಕ್ಷತ್ರಿಯರು, ಜಾತಿಯಲ್ಲಿ ತುಂಬ ಉತ್ತಮರು, ಅವನ ಜಾತಿ ತುಂಬ ಕೀಳು ಅಂತ ಹೇಳಿದಾನೆ ದುರ್ಯೋಧನ. ಯಾವಾಗ ಕೃಷ್ಣ ಪರಮಾತ್ಮ ಬರ್ತಾನೋ ನಮ್ಮ ಸಭೆಗೆ, ಆಗ ನೀವ್ಯಾರು ಎದ್ದು ನಿಂತು ಅವನಿಗೆ ಗೌರವವನ್ನು ಕೊಡಬಾರದು ಎಂದು ಆಜ್ಞೆ ಹೊರಡಿಸ್ತಾನೆ ದುರ್ಯೋಧನ. ಭೀಷ್ಮಾಚಾರ್ಯರು ಪಕ್ಕದಲ್ಲಿದ್ದಂತಹ ದ್ರೋಣರ ಮುಖ ನೋಡ್ತಾರೆ, ದ್ರೋಣ ಭೀಷ್ಮನ ಮುಖ ನೋಡ್ತಾರೆ. ಇಬ್ಬರಿಗೂ ಏನೋ ಒಂದು ಅರ್ಥವಾಗತ್ತೆ. ದ್ರೋಣ ಕೇಳ್ತಾರೆ, ಭೀಷ್ಮರೇ ಈ ರೀತಿ ಹೊರಡ್ತಾ ಇದ್ದಾನೆ, ಮೂರ್ಖ ಇವನು, ಇವನಿಗೇನು ಮಾಡೋದು ಅಂತ ಕೇಳಿದಾಗ ಭೀಷ್ಮ ಹೇಳ್ತಾನೆ ದುರ್ಯೋಧನನ್ನು ಉದ್ದೇಶಿಸಿ, ಅಪ್ಪ ದುರ್ಯೋಧನ, ನಾವ್ಯಾರೂ ಎದ್ದು ನಿಲ್ಲೋದಿಲ್ಲ, ಆದರೆ ಒಂದು ವೇಳೆ ನೀನೇ ಏನಾದರೂ ಎದ್ದು ನಿಂತರೆ, ನೀನು ರಾಜನಾದ ಕಾರಣ ನೀನು ಎದ್ದು ನಿಂತರೆ ನಿನ್ನನ್ನು ನೋಡಿ ನಾವೆಲ್ಲ ಎದ್ದು ನಿಲ್ಲಬೇಕಾಗತ್ತೆ. ಆ ನಿರ್ಬಂಧ ಬಂದ್ಬಿಡತ್ತೆ. ರಾಜ ಯಾವಾಗ ಸಭೆಯಲ್ಲಿ ನಿಂತ್ಕೊಳ್ತಾನೋ ಆಗ ಎಲ್ಲರೂ ಆ ಸಭೆಯಲ್ಲಿದ್ದಂತಹ ಪ್ರತಿಯೊಬ್ಬರು ನಿಂತ್ಕೊಳ್ಬೇಕು. ನೀನೇನಾದರೂ ಎದ್ದು ನಿಂತರೆ ನಾವೆಲ್ಲ ಎದ್ದು ನಿಂತ್ಕೊಳ್ತೇವೆ ಅಂತ ಭೀಷ್ಮಾಚಾರ್ಯರು ಹೇಳಿ ದ್ರೋಣರ ಮುಖ ನೋಡ್ತಾರೆ. ದ್ರೋಣರಿಗೆ ಅರ್ಥವಾಗತ್ತೆ. ಆಮೇಲೆ ಮಾರನೇ ದಿನ ಸಭೆಗೆ ಕೃಷ್ಣ ಪರಮಾತ್ಮ ಬರ್ತಾನೆ. ಸಭೆ ತುಂಬಿದೆ, ಕೌರವರೆಲ್ಲ ಸೇರಿದ್ದಾರೆ. ವಿದುರ ಇದ್ದಾನೆ, ಭೀಷ್ಮರಿದ್ದಾರೆ, ದ್ರೋಣ ಇದ್ದಾರೆ, ಅಶ್ವತ್ಥಾಮ, ಕೃಪಾಚಾರ್ಯರು, ಶಕುನಿ ಮೊದಲಾದ ಕೌರವರು ಎಲ್ಲರೂ ಆ ಸಭೆಯಲ್ಲಿ ಸೇರಿದ್ದಾರೆ. ಕರ್ಣ ಇದ್ದಾನೆ. ಎಲ್ಲ ಕೌರವರು ಆ ಸಭೆಯಲ್ಲಿ ಸೇರಿದ್ದಾರೆ. ಕೃಷ್ಣ ಪರಮಾತ್ಮ ಬಾಗಿಲಿನಿಂದ ಒಳಗಡೆ ಪ್ರವೇಶ ಮಾಡ್ತಾನೆ. ಅದ್ಭುತವಾದ ಕೃಷ್ಣನ ಸ್ವರೂಪ ನೋಡಿ, ಅದ್ಭುತವಾದ ಕಿರೀಟವನ್ನು ಧರಿಸಿ, ಉಜ್ವಲವಾದ ಲಲಾಟದಲ್ಲಿ ತಿಲಕವನ್ನು ಧರಿಸಿ, ನಾಸಾಗ್ರದಲ್ಲಿ ನವಮೌಕ್ತಿಕ, ಕರುಣೆ ತುಂಬಿದ ಕಣ್ಗಳೊಂದಿಗೆ, ಕಂಬುಗ್ರೀವ, ಅಧರ ಪಲ್ಲವ, ದಾಳಿಂಬೆ ಹಣ್ಣಿನ ಬಣ್ಣದ ತುಟಿಗಳೊಂದಿಗೆ, ಕರ್ಣಕುಂಡಲವನ್ನು ಧರಿಸಿ, ವಿಶಾಲವಾದ ವಕ್ಷಸ್ಥಳದ ಮೇಲೆ ಒಂದು ಉತ್ತರೀಯ, ಆ ವಕ್ಷಸ್ಥಳದ ಮಧ್ಯದಲ್ಲಿ ಲಕ್ಷ್ಮೀದೇವಿಯ ವಾಸ, ದಿವ್ಯಾಭರಣಗಳನ್ನು ಧರಿಸಿದ್ದಾನೆ, ದಿವ್ಯ ಪೀತಾಂಬರದ ಉಡುಗೆ, ಆ ಒಂದು ನವಿಲುಗರಿಯನ್ನು ಧರಿಸಿ ಕೃಷ್ಣನ ಅದ್ಭುತವಾದ ಸ್ವರೂಪ. ಅವನು ಬಾಗಿಲಿನಿಂದ ಒಳಗಡೆ ಬಂದಿದ್ದ ತಕ್ಷಣ ತನಗೇ ಗೊತ್ತಿಲ್ಲದೆ ಕೂತಿದ್ದಂತಹ ದುರ್ಯೋಧನನು ಎದ್ದು ನಿಂತು ನಮಸ್ಕಾರ ಮಾಡಿಬಿಡ್ತಾನೆ. ನಮಸ್ಕಾರ ಮಾಡಿದ ತಕ್ಷಣ ಅಲ್ಲಿದ್ದಂತಹ ಭೀಷ್ಮರು, ದ್ರೋಣರು ಎಲ್ಲರೂ ಎದ್ದು ನಿಂತು ಗೌರವವನ್ನು ಕೊಟ್ಟು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಕೃಷ್ಣನಿಗೆ ಜಯಘೋಷ ಮಾಡ್ತಾರೆ. ಜಯ ವಿಜಯೀ ಭವ, ಜಯ ವಿಜಯೀ ಭವ ಅಂತ ಕೌರವ ಸಭೆಯಲ್ಲಿ ಕೃಷ್ಣ ಪರಮಾತ್ಮನಿಗೆ ಒಂದು ಮಂಗಳಾಶಾಸನವಾಗಿಬಿಡುತ್ತೆ. ಮಾರನೇ ದಿನ ಇದೆಲ್ಲ ಸಭೆಯೆಲ್ಲ ಮುಕ್ತಾಯವಾದ ನಂತರ, ಕೃಷ್ಣ ಹೊರಟ ನಂತರ ಮಾರನೇ ದಿನ ಮತ್ತೆ ಸಭೆಯನ್ನು ಕೂಡಿಸಿ ದುರ್ಯೋಧನ ಹೇಳ್ತಾನೆ, ನಿನ್ನೆ ಯಾರು ಎದ್ದು ನಿಂತು ಅವನು ಗೌರವ ಕೊಡಬಾರ್ದು ಅಂತ ಕೇಳಿದ್ದೆ, ಆದರೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದಾಗ ಭೀಷ್ಮರು ಹೇಳ್ತಾರೆ, ನಿನಗೇ ಗೊತ್ತಿಲ್ಲದೆ ನೀನೇ ಎದ್ದು ನಿಂತು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರಿಂದ ಸಭೆಯಲ್ಲಿದ್ದಂತಹ ಅಷ್ಟೂ ಜನ ನಮಸ್ಕಾರ ಮಾಡಿದರು. ಈಗಲಾದರೂ ಗೊತ್ತಾಯ್ತಾ ದುರ್ಯೋಧನ, ಕೃಷ್ಣನನ್ನು ವಷಟ್ಕಾರ ಎಂದು ಕರೆಯುತ್ತಾರೆ. ಅದೇ ಶರತಲ್ಪದಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉಪದೇಶ ಮಾಡಬೇಕಾದ್ರೆ ವಷಟ್ಕಾರ ಕೃಷ್ಣ ಎಂದು ಹೇಳಿ ತುಂಬ ಸಂತೋಷ ಪಡ್ತಾರೆ. ವಷಟ್ಕಾರ ಅಂದರೆ ಎಲ್ಲರ ಮನಸ್ಸನ್ನು ವಶೀಕರಿಸುವವನು, ದುಷ್ಟರ ಮನಸ್ಸನ್ನು ವಶೀಕರಿಸುವವನು, ಯಾರಿಗೂ ತಲೆಬಾಗದೇ ಇರುವಂತಹ ದುರ್ಯೋಧನನ ಮನಸ್ಸನ್ನು ಹರಿಸಿದವನು. ದುಷ್ಟರು ಕೂಡ ಒಂದು ಕ್ಷಣ ಕೃಷ್ಣನನ್ನು ನೋಡಿದ ತಕ್ಷಣ ನಮಸ್ಕಾರ ಮಾಡಿಬಿಡಬೇಕು. ಅಂತಹ ಗಂಭೀರವಾದ ಸ್ವಭಾವ, ಅಂತಹ ಅದ್ಭುತವಾದ ವ್ಯಕ್ತಿತ್ವ, ಎಲ್ಲರ ಮನಸ್ಸನ್ನು ಸೆಳೆಯುವವನಾದ ಕಾರಣ ಅವನನ್ನು ವಷಟ್ಕಾರ ಎಂದು ಕೊಂಡಾಡುತ್ತಾರೆ. ನಾವೆಲ್ಲರೂ ವಷಟ್ಕಾರ ಎಂಬ ಶ್ರೀನಾಮವನ್ನು ಅನುಸಂಧಾನ ಮಾಡುವುದರ ಮೂಲಕ ಸರ್ವ ವಿಧವಾದ ಸೌಭಾಗ್ಯಗಳನ್ನು ಪಡೆದುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮುಂದೆ ಬರುವ ಶ್ರೀನಾಮಗಳ ಅರ್ಥವಿಶೇಷಗಳನ್ನು ತಿಳಿದುಕೊಳ್ಳೋಣ. ಶ್ರೀಮತೆ ರಾಮಾನುಜಾಯ ನಮಃ.